ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ, ಕ್ವಿಕ್ ಆಗಿ ಈ ವಿಡಿಯೋ ಡಿಸ್ಕಸ್ ಮಾಡೋಣ. ಪ್ರಾಬಿಲಿಟಿ ಚಾಪ್ಟರಿಂದ ಏನು ಇಂಪಾರ್ಟೆಂಟು, ಯಾವ ಕ್ವಶನ್ಸ್ ಓದಬೇಕು ನೀವು. ಆ್ಯಂಡ್ ದಿಸ್ ಚಾಪ್ಟರ್ ಇಸ್ ಅಗೇನ್ ನಾನು ಹೇಳ್ತಾ ಇದ್ದೀನಿ ಮಕ್ಕಳೇ, ತುಂಬ ಇಂಪಾರ್ಟೆಂಟು. ಎಂತಕ್ಕೆ ಅಂತ ಹೇಳಿದ್ರೆ, ತುಂಬ ಮಕ್ಕಳು 5 ಮಾರ್ಕರ್ಸಲ್ಲಿ ಮತ್ತು ನೀವು ಪಾರ್ಟ್ ಡಿ ಈಸಿಯಾಗಿ ಸ್ಕೋರ್ ಮಾಡ್ತೀರಾ, ಬಟ್ 1 ಮಾರ್ಕರ್ಸ್ ಮತ್ತು 2 ಮಾರ್ಕರ್ಸಲ್ಲಿ ಮಾರ್ಕ್ಸ್ ಕಳ್ಕೊತೀರಾ. ಸೊ ಈ ಚಾಪ್ಟ್ರಲ್ಲಿ 2 1 ಮಾರ್ಕರ್ಸು, 2 2 ಮಾರ್ಕರ್ಸು, 1 3 ಮಾರ್ಕರ್ ಇದೆ. ಸೊ ಮ್ಯಾಕ್ಸಿಮಮ್ 1 ಮಾರ್ಕರ್ಸ್ 2 ಮಾರ್ಕರ್ಸ್ ಕವರ್ ಆಗಿರೋದ್ರಿಂದ ಈ ಚಾಪ್ಟರ್ ನೀವು ಖಂಡಿತಗಳು ಓದಬೇಕು. ತುಂಬ ಈಸಿ ಚಾಪ್ಟರು, ತುಂಬ ಡಿಲೀಟ್ ಮಾಡಿದ್ದಾರೆ ಮತ್ತೆ ನಿಮ್ಮ 2024 ಪೋರ್ಷನ್ಗೆ. ಕೆಲವೊಂದು ಮಾತ್ರ ಇದೆ ಮಕ್ಕಳೇ, ಸೊ ಅದರಲ್ಲೇ ಕ್ವಶನ್ಸ್ ಕೇಳ್ತಾರೆ. ವೆರಿ ಈಸಿ. ಅಗೇನ್ ಆಫ್ಟರ್ ದಿಸ್ ವಿಡಿಯೋ ಐ ವಿಲ್ ಡೂ ಎ 1 ಶಾರ್ಟ್ ವಿಡಿಯೋ ಆನ್ ದಿಸ್. ಸೊ ಎಲ್ಲ ಚಾಪ್ಟರ್ಸ್ನ ಕವರ್ ಮಾಡಿ ಮುಗಿಸ್ತೀನಿ, ನಾನು ಎಲ್ಲ ಕಾನ್ಸೆಪ್ಟ್ನ ಮುಗಿಸ್ತೀನಿ. ಸೊ ಆ್ಯಂಡ್ ಆಲ್ಸೋ ನಾನು ನಿಮ್ಗೆ ಆಲ್ರೆಡಿ 12 ಅವರ್ಸ್ ಮ್ಯಾಥ್ಸ್ ಚಾಲೆಂಜ್ ಕೊಟ್ಟಿದ್ದೀನಿ. ಅದ್ರ ಪ್ರಕಾರ ಆಲ್ಮೋಸ್ಟ್ ಈ ಚಾಪ್ಟರ್ ಮುಗಿದಾದ್ಮೇಲೆ ಇನ್ನೊಂದೇ 2 ಚಾಪ್ಟರ್, ರಿಲೇಷನ್ಸ್, ಫಂಕ್ಷನ್ಸ್, ಮ್ಯಾಟ್ರಿಸಸ್, ಇವೆರಡು ಮುಗಿಸಿದ್ರೆ ನಾನು ಎಂಟೈರ್ 12 ಅವರ್ಸ್ ಚಾಲೆಂಜ್ ಮುಗಿದಂಗೆ. ಇವೆರಡೇ ಎಲ್ಲ, ರಿಮೈನಿಂಗ್ 4 ಚಾಪ್ಟರ್ ಇದೆ. ಆ 4 ಚಾಪ್ಟರ್ ಮುಗಿಸ್ಬಿಡ್ತೀನಿ. ಎಲ್ಲ 100% ಮ್ಯಾಥ್ಸ್ ಮುಗಿಸ್ತೀನಿ. ಬಟ್ ಆ್ಯಸ್ ಪರ್ ದ 12 ಅವರ್ಸ್ ಚಾಲೆಂಜ್ ಐ ಹ್ಯಾಡ್ ಗಿವನ್, ಸೊ ಈ ಚಾಪ್ಟರ್ಸ್ ತುಂಬ ಮೆಜಾರಿಟಿ ವೆಯ್ಟೇಜ್ನ ಕ್ಯಾರಿ ಮಾಡ್ತೇವೆ. ಓಕೆನಾ. ಫಸ್ಟ್ ಕಮಿಂಗ್ ಟು ದಿಸ್ ನಾವು, ಈಗ ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಅಂದರೆ ನೋಡಿ, ಪ್ರತಿ ವರ್ಷ 2014 ಈ ವರ್ಷನೇ ಅಂತಲ್ಲ, ಕ್ವಶನ್ ಡಿಲೀಟ್ ಆಗದೇ ಇರಲಿ, ಪ್ರತಿ ವರ್ಷ ಬರೋ ಕ್ವಶನ್ 3 ಮಾರ್ಕ್ಸ್ಗೆ ಬೇಯಸ್ ಥಿಯರಮ್ ಅಂತ ನಾನು ಬಾಯ್ಸ್ ಥಿಯರಮ್ ಅಂತ ಕರಿತೀನಿ. ಒಂದ್ಸತಿ ಎಕ್ಸಾಮ್ ಕ್ಲಾಸಲ್ಲಿ ಬರೀಬೇಕಾದ್ರೆ ಮಿಸ್ಟೇಕ್ ಮಾಡಿ BOI ಬರೆದಿದೆ, ಅವತ್ತಿಂದ ಬಾಯ್ಸ್ ಅಂತ. ಬೇಸ್ ಥಿಯರಮ್ ಅಂತ. ಈ ಬೇಸ್ ಥಿಯರಮಿಂದ 100% 3 ಮಾರ್ಕರ್ ಕ್ವಶನ್ನೇ ಬರುತ್ತೆ. ಅದು ಈ ಥಿಯರಮ್ ತುಂಬ ಈಸಿ ಥಿಯರಮ್ ಮಕ್ಕಳೇ. ಸುಮ್ಮನೆ ಥಿಯರಮ್ ದೊಡ್ಡದಾಗಿದೆ ಅಷ್ಟೇ, ಬಟ್ ತುಂಬ ಈಸಿ. ಇಟ್ಸ್ ಜಸ್ಟ್ ಲೈಕ್ ಒಂದು 3 ಸೆಂಟೆನ್ಸ್ ಬರೆದ್ಬಿಟ್ಟು ಯಾವುದನ್ನು ಒಂದನ್ನು ಕೇಳ್ತಾರೆ, ಅದನ್ನು ಫೈಂಡ್ ಮಾಡಿದ್ರೆ ಸಾಕು. ತುಂಬ ಈಸಿ. ಸೊ ಬೇಸ್ ಥಿಯರಮಿಂದನೇ 3 ಮಾರ್ಕ್ ಕ್ವಶನ್ ಕೇಳ್ತಾರೆ. ಸೊ ಮೋಸ್ಟ್ಲಿ ನಿಮ್ಮ ಎಕ್ಸಸೈಸ್ ಇದೇ ಕ್ವಶನ್ಸ್ ರಿಪೀಟ್ ಮಾಡ್ತಾ ಇರ್ತಾರೆ. ಇಲ್ಲಿ ಯಾವ ಕ್ವಶನ್ಸ್ ಇದೆಯಲ್ವಾ, ಇದೇ ಕ್ವಶನ್ ರಿಪೀಟ್ ಮಾಡ್ತಾ ಇರ್ತಾರೆ. ಈ PDF ಸಿಂಪ್ಲಿಫೈಡ್ ಮೀನ್ಸ್ ಆ್ಯಪಲ್ಲಿ ಇರ್ತದೆ, ಯು ಕ್ಯಾನ್ ಗೋ ಡೌನ್ಲೋಡ್. ನಾನು 1 ಶಾರ್ಟ್ ಲೆಕ್ಚರ್ ನೋಡಿಬಿಟ್ಟು ಪ್ರಾಬಿಲಿಟಿ ಅದಾದಮೇಲೆ ಇಂದ ಡೌನ್ಲೋಡ್ ಮಾಡ್ಕೊಂಡು ನೀವು ಸ್ಟಡಿ ಮಾಡಿ ಅಷ್ಟೇ. ಮೋಸ್ಟ್ಲಿ ನಾನೇ ಎಲ್ಲ ಕ್ವಶನ್ಸ್ ಕವರ್ ಮಾಡ್ತೀನಿ ಆನ್ಸರ್ಸ್. ಓಕೆ. 3 ಮಾರ್ಕರ್ಗೆ 100% ನಿಮ್ಗೆ ಬರೋದು ಬೇಸ್ ಥಿಯರಮಿಂದ. ಓಕೆ, ಅರ್ಥ ಆಯ್ತಾ? ಅದು ಬಿಟ್ಟು ಸೊ ಪ್ರೀವಿಯಸ್ ಇಯರ್ ಪ್ರಾಬಿಲಿಟಿ 5 ಮಾರ್ಕರ್ ಬರ್ತಾಯಿತ್ತು, ಬಟ್ ಈ ವರ್ಷ ಬರ್ತಾ ಇಲ್ಲ 5 ಮಾರ್ಕರು. ಬಿಕಾಸ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಅವೆಲ್ಲ ಡಿಲೀಟ್ ಮಾಡಿದ್ದಾರೆ. ಬಿಕಾಸ್ ಎನಿವೇ ನೀವು ಇಂಜಿನಿಯರಿಂಗ್ ಇಲ್ಲ ಹೈಯರ್ ಸ್ಟಡೀಸ್ಗೆ ಹೋದಾಗ ಇವು ಸ್ಟಡಿ ಅಬೌಟ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಫ್ರಮ್ ಬಿಗಿನಿಂಗಿಂದ ಕಲಿಸ್ತಾರೆ, ಅದಕ್ಕೋಸ್ಕರ ಡಿಲೀಟ್ ಮಾಡಿದ್ದಾರೆ. ಓಕೆ. ಆ್ಯಂಡ್ ಅದಾದಮೇಲೆ ನಂತರ ಸೊ 2 ಮಾರ್ಕರ್ಸ್, ಯೂಶಲಿ 2 ಮಾರ್ಕರ್ಸ್ ಬೇಸಿಕಲಿ ದೇರ್ ಆರ್ 2 more ಕಾನ್ಸೆಪ್ಟ್. ನೋಡಿ, ಎಲ್ಲ ಎಕ್ಸೈಸ್ ನಿಮ್ಗೆ ಡಿಲೀಟ್ ಆಗಿದೆ. 10.1, 10.2, 10.3 ಐ ಥಿಂಕ್ ಅಲ್ವಾ? ಒಂದು ನಿಮಿಷ, ಸೊ NCERT ನೀವು ಚೆಕ್ ಮಾಡಿದ್ರೆ ನಿಮಗೆ, ಸೊ ನಿಮಗೆಲ್ಲ ಡಿಲೀಟ್ ಆಗಿದೆ. ಸೊ 13.3 ಎಕ್ಸಸೈಸ್ ಬಂದು ಬೇಸ್ ಥಿಯರಮ್ಮು, ತುಂಬ ಈಸಿ. ಸೊ ಆ ಕ್ವಶನ್ಸ್ ಇರುತ್ತೆ, ಅದ್ರಲ್ಲಿ 3 ಮಾರ್ಕ್ ಬರುತ್ತೆ. ಅದಾದಮೇಲೆ ನಿಮಗೆ 13.1, 13.2 ಇಂದನೇ 2 ಮಾರ್ಕರ್ಸ್, 1 ಮಾರ್ಕರ್ಸ್ 2 ಅಲ್ಲಿಂದನೇ ಬರುತ್ತೆ. ಸೊ ಇಲ್ಲಿ ನಿಮಗೆ ಇಂಡಿಪೆಂಡೆಂಟ್ ಇವೆಂಟ್ಸ್, ಬೇಸಿಕಲಿ ನಿಮಗೆ ಇಂಡಿಪೆಂಡೆಂಟ್ ಇವೆಂಟ್ ಆರ್ ಮಲ್ಟಿಪ್ಲಿಕೇಶನ್ ಥಿಯರಮ್. ಸೊ ಇಂಡಿಪೆಂಡೆಂಟ್ ಇವೆಂಟ್ ಇರುತ್ತೆ. ಇಂಡಿಪೆಂಡೆನ್ಸ್ ಇವೆಂಟ್ ಮೇಲೆ ಕ್ವಶನ್ ಕೇಳ್ತಾರೆ. ಅದು ಬಿಟ್ಟು ಮಲ್ಟಿಪ್ಲಿಕೇಶನ್ ಥಿಯರಮ್ ಮೇಲೆ ಕ್ವಶನ್ ಕೇಳ್ತಾರೆ. ಇನ್ನೊಂದು ಹೇಳ್ತೀನಿ ನೋಡಿ ಮಕ್ಕಳೇ, ಪ್ರಾಬಬಿಲಿಟಿ ಅಂತ ಹೇಳಿದ್ರೆ ನೀವು ತುಂಬ ತಲೆ ಕೆಡಿಸ್ಕೊಬೇಡಿ. ಅದೇನೋ ಇಂಡಿಪೆಂಡೆಂಟ್ ಥಿಯರಮ್, ಮಲ್ಟಿಪ್ಲಿಕೇಶನ್ ಥಿಯರಮ್ ಎಂಥದ್ದು ಬೇಕಾಗಿಲ್ಲ. ನಿಮ್ಮ ಕಾನ್ಸೆಪ್ಟ್ ಅರ್ಥ ಆದರೆ ಯು ಕ್ಯಾನ್ ಆರಾಮ್ಸೆ ಡೂ ದ ಕ್ವಶನ್ಸ್. ಇನ್ಫ್ಯಾಕ್ಟ್ ಪ್ರಾಬಬಿಲಿಟಿ ನೀವು ಯಾವುದೇ ಕಂಪ್ನಿಗೆ ಹೋದಾಗ ನೀವು 4 ವರ್ಷ ನಿಮ್ಮ ಡಿಗ್ರಿ ಮುಗಿದಾದ್ಮೇಲೆ ನೀವು ಯಾವುದೇ ಕಂಪ್ನಿಗೆ ಹೋಗ್ಬೇಕಂದ್ರೆ ಮೆಂಟಲ್ ಎಬಿಲಿಟಿ ಇರುತ್ತಲ್ವಾ, ಸೊ ಆಪ್ಟಿಟ್ಯೂಡ್ ಅಂತ ಹೇಳ್ತೀವಿ ಅದರಲ್ಲಿ ಪ್ರಾಬಿಲಿಟಿ ಕ್ವಶನ್ಸ್ ಇದ್ದೇ ಇರುತ್ತೆ. ನೋಡೋಕ್ಕೆ ಸುಮ್ಮನೆ ಕಾನ್ಸೆಪ್ಟ್ ಇಂಡಿಪೆಂಡೆಂಟ್ ಇವೆಂಟ್ ಮಲ್ಟಿಪ್ಲಿಕೇಶನ್ ಥಿಯರಮ್ ಅಂತ, ಬಟ್ ನಾವು ಕಾಮನ್ ಸೆನ್ಸಾಗಿ ಯೂಸ್ ಮಾಡ್ತೀವಿ. ಅದನ್ನು ತಲೆ ಕೆಡ್ಸಿ, ಇಟ್ ಇಸ್ ವೆರಿ ಈಸಿ. ಅಂದರೆ 1 ಮಾರ್ಕರ್ಸು ಆಲ್ಮೋಸ್ಟ್ ಅದೇ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಮಕ್ಕಳು. ಈ ಫಾರ್ ಎಕ್ಸಾಂಪಲ್ ಈಗ 2 ಮಾರ್ಕರ್ಸ್, 3 ಮಾರ್ಕರ್ಸ್, ಇವನ್ ನೀವು 2024 ಮಾಡಲ್ ಪೇಪರ್ನೂ ಅದೇ ಕ್ವಶನ್ಸ್ ಇದೆ. ಆ್ಯಂಡ್ 1 ಮಾರ್ಕರ್ ಅಂದರೆ ಇಲ್ಲಿ ಆಬ್ವಿಯಸ್ಲಿ ನಿಮಗೆ ಯು ಡೋಂಟ್ ಹ್ಯಾವ್ ನಿಮಗೆ 1 ಮಾರ್ಕರ್ಸ್ ಇಲ್ಲ, ಬಿಕಾಸ್ MCQs ಮತ್ತು FIB ಇದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸು. ಒಂದು MCQ, ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ ಬರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ತುಂಬ ಈಸಿ ಪ್ರಾಬಿಲಿಟಿ ಇದೆ ಆ್ಯಕ್ಚುಲಿ. ಅದೇ ಎಲ್ಲಿ ಮಾರ್ಕ್ಸ್ ಇವೆಲ್ಲ 1 ಮಾರ್ಕರ್ಸ್ 2 ಮಾರ್ಕರ್ಸ್ ಇಲ್ಲಿ ಮಾರ್ಕ್ಸ್ ಕಳ್ಕೊಬಾರ್ದು. ಇಟ್ಸ್ ಈಸಿ ಟು ಸ್ಕೋರ್. ಅರ್ಥ ಆಯ್ತಾ? ಸೊ ಈ 1 ಮಾರ್ಕರ್ಸನ್ನೇ ನಿಮ್ಗೆ ಕನ್ವರ್ಟ್ ಮಾಡಿ ದೇ ಕ್ಯಾನ್ ಆಸ್ಕ್ ಆಲ್ಸೋ ಆ್ಯಸ್ ಎ ಫಿಲ್ ಇನ್ ದ ಬ್ಲ್ಯಾಂಕ್ ಕ್ವಶನ್ ಆರ್ ಆ್ಯಸ್ ಎನ್ MCQ ಕ್ವಶನ್. ಸೊ ಅದರಿಂದ PYQಸಲ್ಲಿ ಬಂದರೆ 1 ಮಾರ್ಕರ್ ಕ್ವಶನ್ಸ್ನ ನೀವು ಸ್ಟಡಿ ಮಾಡಬೇಕು. ಇದು ಸಿಂಪಲ್ ಕ್ವಶನ್ಸ್. ಅರ್ಥ ಆಯ್ತಾ? ಅದಾದ್ಮೇಲೆ ಇಂಡಿಪೆಂಡೆಂಟ್ ಇವೆಂಟ್ ಮತ್ತು ಮಲ್ಟಿಪ್ಲಿಕೇಶನ್ ಥಿಯರಮ್ ಅಂತಿದೆ, ಅದರಲ್ಲಿ ಅಗೇನ್ ಸ್ಮಾಲ್ ಕ್ವಶನ್ಸ್ ಮಕ್ಕಳು. ಇಟ್ಸ್ ವೆರಿ ಸಿಂಪಲ್ ಕ್ವಶನ್ಸ್. ಸೊ ಈಗ ನೀವು 2024 ಮಾಡಲ್ ಪೇಪರ್ ನೋಡಿದಾಗ ಅದೇ P of A is equal to 1/4, P of B is 1/2, ಫೈಂಡ್ P of A intersection B ಕೊಟ್ಟಿದ್ದಾರೆ, ಫೈಂಡ್ P of ನಾಟ್ A ನಾಟ್ B ಅಂತ ಕೇಳ್ತಾರೆ. ಇಲ್ಲೊಂದು ಸಿಂಪಲ್ ಆಗಿ ಮೋಸ್ಟ್ಲಿ ದ ಲಾಸ್ಟ್ ಕ್ವಶನ್ಸ್ ಬೇಸ್ಡ್ ಆನ್ ಪ್ರಾಬಿಲಿಟಿ ಆಫ್ A given B. ಸೊ A given B ಇದ್ದರೆ ಏನಾಗುತ್ತೆ,
ಇದು ಇಸ್ ಕಾಲ್ಡ್ ಮಲ್ಟಿಪ್ಲಿಕೇಶನ್ ಥಿಯರಮ್ ಆರ್ ಕಂಡೀಷನಲ್ ಪ್ರಾಬಿಲಿಟಿ ಅಂತ ಹೇಳ್ತೀವಿ. ಸೊ ಕಂಡೀಷನಲ್ ಪ್ರಾಬಿಲಿಟಿ, ಮಲ್ಟಿಪ್ಲಿಕೇಶನ್ ಥಿಯರಮ್, ಇಂಡಿಪೆಂಡೆಂಟ್ ಇವೆಂಟ್ಸ್, ಈ 3 ಟಾಪಿಕ್ಸ್ ಮೇಲೆ ಯೂಶುವಲ್ ನಿಮಗೆ 1 ಮಾರ್ಕರ್ಸ್ 2 ಮಾರ್ಕರ್ಸ್ ಎಲ್ಲ ಕವರ್ ಆಗುತ್ತೆ. 3 ಮಾರ್ಕರ್ಸ್ ಬಂದುಬಿಟ್ಟು ಬೇಸ್ ಥಿಯರಮ್ ಮೇಲೆ ಬರುತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ಈ ಚಾಪ್ಟರ್ ಮಾತ್ರ 100% ಸ್ಕಿಪ್ ಮಾಡಬೇಡಿ. ಎನಿವೇ ನಾನೇ ಟೀಚ್ ಮಾಡ್ತೀನಿ ಎಲ್ಲದನ್ನು, ಆಯಿತಾ? ನೀವು ಅದನ್ನು ನೋಡಿದ್ರೆ ಸಾಕು. ಅದು ಬಿಟ್ಟು ನಾನು ಏನು ಚಾಲೆಂಜ್ ಕೊಡ್ತೀನಿ 12 hours ಆ್ಯಸ್ ಪರ್ ದ್ಯಾಟ್. ಸೊ ನೆಕ್ಸ್ಟ್ ಇದಾದಮೇಲೆ ಸೊ ಮೋಸ್ಟ್ಲಿ ರಿಲೇಷನ್ಸ್ ಫಂಕ್ಷನ್ಸ್ನ ಮುಗಿಸ್ಬಿಡ್ತೀನಿ. ಇಲ್ಲ ನಿಮ್ಗೆ ನೀವು ಹೇಳಿ ಇನ್ನು ಯಾವ ಚಾಪ್ಟರ್ಸ್ ಬೇಕು ಅಂತ. ಎಂಟೈರ್ ಕ್ಯಾಲ್ಕುಲಸ್ ಮುಗಿದಿದೆ, 3D ಆಗಿದೆ, ವೆಕ್ಟರ್ಸ್ ಆಗಿದೆ, ಪ್ರಾಬಿಲಿಟಿ ಮುಗಿಯುತ್ತೆ. ಅದಾದಮೇಲೆ ಅದೊಂದು ಮ್ಯಾಟ್ರಿಕ್ಸ್, ಡಿಟರ್ಮಿನೆಂಟ್ಸು, ರಿಲೇಷನ್ಸ್ ಫಂಕ್ಷನ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿ, 4 ಚಾಪ್ಟರ್ ಇದೆ. ರಿಲೇಷನ್ ಫಂಕ್ಷನ್ ಮಾಡೇ ಮಾಡ್ತೀನಿ. ಇನ್ನೂ ಯಾವ ಚಾಪ್ಟರ್ ಬೇಕು ಅದರಲ್ಲಿ ಅಂತ ನಂಗೆ ಹೇಳಿ, ನೀವು ಕಮೆಂಟ್ ಮಾಡಿ. Definitely we'll do everything. We'll do all 4 chapters. Don't worry, okay? Aita. So that's it, makle. So see you in the concept video. Bye bye. Take care.